ಮಾಧ್ಯಮದ ಮಿತ್ರರಿಗೆ ಇನ್ನು ನಮ್ಮ AICC ಒಂದು ಡೈರೆಕ್ಷನ್ ಬಂದಿದೆ. ಬೆಲೆ ಏರಿಕೆ ಬಗ್ಗೆ ಎಲ್ಲ ಕಡೆ ಪ್ರತಿಭಟನೆ ಆಗಬೇಕು ಅಥವಾ ವಿವರವಾಗಿ ಹೇಳ್ಬೇಕಂತ ಇವತ್ತೊಂದು KPCC ಸೂಚನೆ ಮೇರೆಗೆ ಒಂದು ಸಭೆಯನ್ನು ಮಾಡಿದ್ದೀವಿ. ಈ ಸಭೆಯಲ್ಲಿ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಮ್ಮ KPCC ಕಾರ್ಯದರ್ಶಿಯಾದ GC ಚಂದ್ರಶೇಖರ್ ಅವರು, AICC ಕರ್ನಾಟಕದ ಕಾರ್ಯದರ್ಶಿಗಳಾದ ದತ್ತ ಅವರು, ಪಳನಿಯಪ್ಪ ಅವರು, ನಮ್ಮ ಅಧ್ಯಕ್ಷರಾದ ನಾವಲ್ಗಟ್ಟಿ ಅವರು, ಸಿಂಗಳಿ ಅವರು, ರಾಜು ಶೇಟ್ ಅವರು, ಸೊ ಎಲ್ಲರೂ ಕೂಡಿ ನಮ್ಮ ಕಾರ್ಯಕರ್ತರ ಜೊತೆ ಶಾಸಕರ ಜೊತೆ ಚರ್ಚೆ ಮಾಡಿ ಬೆಳಗಾವಿಯಿಂದ ಬೃಹತ್ ಪ್ರತಿಭಟನೆ ಆಗಬೇಕು. ಯಾವುದೇ ಬೆಂಗಳೂರಲ್ಲಿ ಆದ್ರೆಯಲ್ಲಿ ಬೆಂಗಳೂರಲ್ಲಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಅದೇ ಮಾದರಿಯಲ್ಲಿ ಕೂಡ ಬೆಳಗಾವಿಯಲ್ಲಿ ಆಗ್ಬೇಕಂತ AICC ಮತ್ತು KPCC ಸೂಚನೆ ಮೇರೆಗೆ ಒಂದು ಸಭೆಯನ್ನು ಮಾಡಿದ್ದೇವೆ. ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇವೆ. ಸೊ ಅದನ್ನ ಬಹಳ ದೊಡ್ಡದಾಗಿ ಮತ್ತು ಅಲ್ಲಿರುವಂತಹ ಸಮಸ್ಯೆಗಳನ್ನ ಜನರಿಗೆ, ನಮ್ಮ ಕಾರ್ಯಕರ್ತರಿಗೆ ಹೇಳ್ಬೇಕು. ಬೆಲೆ ಏರಿಕೆ ಇರಬಹುದು, ಇಡೀ ನಮ್ಮ ಹೆರಾಲ್ಡ್ ಪತ್ರಿಕೆಯ ಸಮಸ್ಯೆಗಳಿರಬಹುದು, ಸುಮಾರು ಸಮಸ್ಯೆಗಳನ್ನ ಆ ವೇದಿಕೆ ಮುಖಾಂತರ ನಾವು ಸಂವಿಧಾನ ಬಚಾವ್ ಇರಬಹುದು, ಅದೆಲ್ಲ ಬೇರೆ ಬೇರೆ ಇನ್ನು ಸಾಕಷ್ಟು ವಿಷಯಗಳನ್ನ ನಮ್ಮ ಕೇಂದ್ರ ನಾಯಕರು ಅದನ್ನ ಪ್ರಸ್ತಾವನೆ ಮಾಡ್ತಾರೆ. ನಾವು ಪೂರ್ವಭಾವಿಯಾಗಿ ಒಂದು ಸಭೆ ಮಾಡಿದ್ದೇವೆ. ಯಾವ ರೀತಿ ಸಮಾವೇಶ ಸಕ್ಸಸ್ ಮಾಡಬೇಕು, ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಮತ್ತು ಚಿಕ್ಕೋಡಿ ಜಿಲ್ಲಾ ನಗರ ಘಟಕದ ಮೇಲೆ ಜವಾಬ್ದಾರಿ ಇದೆ. ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದೀವಿ. ಸಮಾವೇಶ ಯಶಸ್ವಿ ಮಾಡ್ಲಿಕ್ಕೆ ಅಷ್ಟು ಚರ್ಚೆ ಆಗಿದೆ. ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಬೆಲೆ ಏರಿಕೆಗೆ ಕಾಂಗ್ರೆಸ್ನ ಕಾರಣ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ದಿವಾಳಿ ಎದ್ದಿದೆ ಸರ್ಕಾರ ಅನ್ನೋ ರೀತಿಯಲ್ಲಿ ಪ್ರಚಾರ ಆಗ್ತಾ ಇದೆ. ನಮ್ದು ಕಾಂಗ್ರೆಸ್ಸಿಗೆ ಬೆಲೆ ಏರಿಕೆ ಸೀಮಿತವಾಗಿರುವಂತ ಸಿಸ್ಟಮ್. ಕೇಂದ್ರ ಸರ್ಕಾರ ಮೇಲೆ ಬಹಳಷ್ಟು ಇದೆ. ಅವರು 11 ವರ್ಷಗಳಲ್ಲಿ ಸುಮಾರು ಬೆಲೆಗಳನ್ನ ಏರಿಸಿದ್ದಾರೆ. ದೊಡ್ಡ ಪಟ್ಟಿನೇ ಇದೆ ಅದು. ಸೊ ನಮ್ಮ ವಿರುದ್ಧ ಅವರು ಜನಾಕ್ರೋಶ ಅಂತ ಎಲ್ಲಾ ಕಡೆ ಹೋಗ್ತಿದ್ದಾರೆ, ಹೇಳ್ತಿದ್ದಾರೆ. ಮೊದಲು ಅವ್ರು ತಾವು ಮಾಡಿದ್ ಹೇಳ್ತಾ ಇಲ್ಲ, ತಾವು ಮಾಡಿದ್ ಹೇಳ್ಬೇಕಲ್ಲ. ಫಸ್ಟ್ ನಾವು ಸಾಕಷ್ಟು ಮಾಡಿದ್ದಾರೆ. ಸೊ ಅದನ್ನು ಮುಚ್ಚಲಿಕ್ಕೆ, ತಮ್ಮ ಸಮಸ್ಯೆಗಳನ್ನು ಮುಚ್ಚಲಿಕ್ಕೆ ನಮ್ಮ ಮೇಲೆ ಅಂತ ಒಂದು ಬಿಜೆಪಿಯಿಂದ ಒಂದು ಯಾತ್ರೆ ಮಾಡ್ತಿದ್ದಾರೆ. ಪ್ರೊಟೆಸ್ಟ್ 2 ಡೇಟ್ ಇಟ್ಕೊಂಡಿದ್ವಿ, 27 ಅಥವಾ 28. ಸೊ ಅದನ್ನು AICC ಅವ್ರು ಯಾವ್ದು ಡೇಟ್ ಕೊಡ್ತಾರೆ ಎರಡರಲ್ಲಿ ಒಂದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದೇ ತಿಂಗಳು ಬರ್ತಾರೆ. ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾರೆ, ಸುರ್ಜೇವಾಲಾ ಅವರು, KC ವೇಣುಗೋಪಾಲ್ ಬರ್ತಾರೆ. ಇನ್ನು ಅನೇಕ ನಾಯಕರು ಕೂಡ ಬರ್ತಾರೆ. ಇಲ್ಲ ಒಂದೇ ಬೆಳಗಾವಿಯಲ್ಲಿ ಒಂದೇ ಮೀಟಿಂಗ್ ಮಾಡ್ತೀವಿ. ಅದೇ ಗೊಂದಲ ಆಗ್ಬಾರ್ದಂತೆ ನಾವ್ ಹೇಳ್ತೀವಿ. ಅವ್ರ ಕಾಲದಲ್ಲಿ 5 ವರ್ಷದಲ್ಲಿ ಎಷ್ಟು ಏರಿಕೆ ಮಾಡಿದ್ರು, ಟ್ರಾನ್ಸ್ಪೋರ್ಟ್, ಹಾಲಿನ ದರ, ವಿದ್ಯುತ್, ಇವೆಲ್ಲ ಹೇಳ್ತಾರಲ್ಲ. ಅವರಲ್ಲಿ ಇದೆ, ನಮ್ ದಾಖಲೆ ಇದೆ, ಸರ್ಕಾರ ದಾಖಲೆಯಲ್ಲಿ ಇದೆ. ಅವ್ರದ್ದು 2 ಸಲ ಹೆಚ್ಚು ಮಾಡಿದ್ರು. ಮತ್ ಕೇಂದ್ರದಲ್ಲಿ ನಾವೇನ್ ಹೆಚ್ಚು ಮಾಡಿದ್ವಿ, ಅವ್ರು ಹೆಚ್ಚು ಮಾಡಿದ ದಾಖಲೆ ಇದೆ. ಅದನ್ನ ಆ ಸಭೆಯಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೀವಿ. ಈಗ ತಾನೇ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಹಾಗೆ, ಏನು ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯ ನೀತಿ ಇರಬಹುದು ಅಥವಾ ದೇಶದಲ್ಲಿ ಸಂವಿಧಾನವನ್ನ ಕಗ್ಗೊಲೆ ಮಾಡ್ತಾ ಇರುವಂತ ನೀತಿ ಇರಬಹುದು, ಸಂವಿಧಾನ ಬಚಾವೋ ಆಂದೋಲನ ಮತ್ತು ಬೆಲೆ ಏರಿಕೆಯ ವಿರುದ್ಧವಾಗಿ ಇವತ್ತು ಮುಂಬರುವಂತ 27 ಅಥವಾ 28ನೇ ತಾರೀಕು ಬೆಳಗಾವಿಯ CPED ಮೈದಾನದಲ್ಲಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಬೆಳಗಾವಿಯ CPED ಮೈದಾನದಲ್ಲಿ 27 ಅಥವಾ 28ನೇ ತಾರೀಕಿನಂದು ನಮ್ಗೆ ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಹಾಗೆ ನಮ್ಮ AICC ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಆದಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸುರ್ಜೇವಾಲಾಜಿ ಅವರು, ವೇಣುಗೋಪಾಲ್ ಜಿ ಅವರು ಭಾಗವಹಿಸುವಂತ ಈ ಒಂದು ಕಾರ್ಯಕ್ರಮ ಆಗಿರುತ್ತೆ. ಇದು ನಮ್ಮ ಚಿಕ್ಕೋಡಿ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟದ್ದಾಗಿದೆ. ಯಾಕೆ ಈ ಕಾರ್ಯಕ್ರಮವನ್ನ ಮಾಡ್ತಾ, ಸುಮಾರು ತಾವೆಲ್ಲ ಮಾಧ್ಯಮದ ಸಹೋದರರು ಪ್ರಶ್ನೆಯನ್ನ ಕೇಳಿದ್ರು. ಬಿಜೆಪಿ ಸರ್ಕಾರ, ಬಿಜೆಪಿ ಪಕ್ಷ ಜನಾಕ್ರೋಶ ಆಂದೋಲನ ಮಾಡ್ತಾ ಇದೆ, ಅದಕ್ಕೋಸ್ಕರ ನೀವು ಮಾಡ್ತಾ ಇದ್ರ, ಅವ್ರ ಅನೇಕ ಆರೋಪಗಳನ್ನ ಮಾಡಿದ್ರೆ ಅದಕ್ಕೆ ನೀವು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು.
ಅದು ತಪ್ಪು. ಆದ್ರೆ ಈಗ ಬಿಜೆಪಿಯವರು ಯಾಕೆ ಜನಾಕ್ರೋಶ ರ್ಯಾಲಿಯನ್ನ ಆಂದೋಲನವನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದ್ 2 ನಿಮಿಷದಲ್ಲಿ ನಾನು ಉತ್ತರವನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿಯವರು ತಮ್ಮ ಒಳಗಿನ ಏನು ಬೇಗುದಿ ಇದೆ, ಒಳ ಜಗಳ ಇದೆ, ಇವತ್ತು ಆ ಜಗಳವನ್ನ ಮರೆಮಾಚ್ಲಿಕ್ಕೆ ಹೋದಲ್ಲಿ ಬಂದಲ್ಲಿ ಎಲ್ಲ ಅವರ ಕಾರ್ಯಕರ್ತರು, ಅವರ ಪಕ್ಷದ ಕಾರ್ಯಕರ್ತರು ಅವ್ರನ್ನ ಬೀದಿಯಲ್ಲಿ ಅವ್ರನ್ನ ಉಗಿತಾ ಇದ್ರು. ಏನು ಕೇಂದ್ರ ಸರ್ಕಾರ ಇವತ್ತು ಬೆಲೆಯನ್ನ ಏರಿಸಿದೆ. ಪೆಟ್ರೋಲ್ ಬೆಲೆ ಇರ್ಬೋದು, ಡೀಸೆಲ್ ಬೆಲೆ ಇರ್ಬೋದು, ಗ್ಯಾಸ್ ಸಿಲಿಂಡರ್ ಬೆಲೆ ಇರ್ಬೋದು, ಸಿಮೆಂಟ್ ಬೆಲೆ ಇರ್ಬೋದು, ಗೊಬ್ಬರನ ಬೆಲೆ ಇರ್ಬೋದು, ಔಷಧಿ ಬೆಲೆ ಇರ್ಬೋದು, ಕಾಳು ಕಡಿಯ ಬೆಲೆ ಇರಬಹುದು, ಪ್ರತಿಯೊಂದು ದಿನಸಿ ಸಾಮಾನದ ಬೆಲೆಯನ್ನ ಹೆಚ್ಚಿಗೆ ಆಗಿರೋದ್ರಿಂದನೇ ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ಯಾರಂಟಿಯನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಯಾವುದಕ್ಕೆ ಅದನ್ನ ಮೊದಲು ನಾನು ಮಾಧ್ಯಮದ ಸಹೋದರರಿಗೆ, ಕರ್ನಾಟಕದ ಮಹಾಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿ ಜನ್ಮ ತಾಳಿದ್ದೆ ಬೆಲೆ ಏರಿಕೆಯ ವಿರುದ್ಧವಾಗಿ. ಬೆಲೆ ಏರಿಕೆಗೆ ಏನಾದ್ರೂ ಒಂದು ಸಹಾಯ ಮಾಡ್ಬೇಕು. ಕರೋನಾದಲ್ಲಿ ನಮ್ಮ ಅಕ್ಕ ತಂಗಿಯರು ಸಂಕಷ್ಟ ಪಡ್ತಾ ಇದ್ದಾರೆ. ಸಿಲಿಂಡರ್ ಬೆಲೆ 400 ಇದ್ದಿದ್ದು 950 ಆಯ್ತು. ಪೆಟ್ರೋಲ್ ಡೀಸೆಲ್ ಬೆಲೆ 100 ರೂಪಾಯಿ ಆಯ್ತು. ಮಾಡೋಣ ಅಂತ ಗ್ಯಾರಂಟಿಯನ್ನ ತೆಗೆದುಕೊಂಡು ಬಂದ್ರೆ ಹೊರತಾಗಿ ಗ್ಯಾರಂಟಿಯಿಂದ ಬೆಲೆ ಏರಿಕೆ ಆಗಿದೆ ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಾ ಇದಾರಲ್ಲ, ಇದು ಶುದ್ಧ ಸುಳ್ಳು. ಯಾಕೆ ಬಿಜೆಪಿ ಅವರಿಗನ್ನ ಈ ಒಂದು ಜನ ಆಕ್ರೋಶ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರ ಪಕ್ಷದಲ್ಲಿಯ ಆಂತರಿಕ ಕಚ್ಚಾಟ. ಆ ಆಂತರಿಕ ಕಚ್ಚಾಟ ಇಡೀ ಕರ್ನಾಟಕದ ಜನತೆ ಆ ತಮಾಷೆಯನ್ನು ನೋಡ್ತಾ ಇದೆ. ಆ ಒಂದು ದಿಕ್ಕನ್ನ ತಪ್ಪಿಸ್ಲಿಕ್ಕೆ, ಕಾರ್ಯಕರ್ತರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ, ಮತ್ತೆ ನಮ್ಮ ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಇವತ್ತು ಕಾಂಗ್ರೆಸ್ ಮೇಲೆ ಕೂವೆಯನ್ನ ಕೂರಿಸ್ಲಿಕ್ಕೆ ಜನ ಆಕ್ರೋಶ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದ ಧರ್ಮ ಏನು ಅಂತಂದ್ರೆ, ಜನರಿಗೆ ಕರೆಕ್ಟ್ ಆಗಿರುವಂತ ಒಂದು ಸಂದೇಶವನ್ನ ಕೊಡಬೇಕು. ಈಗ ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಮಾತಾಡಿದ್ರು, ಅದ್ರ ಬಗ್ಗೆ ತಾವು ಕೂಡ ತಿಳ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅವ್ರ ಹತ್ರ ಇಡಿ ಏಜೆನ್ಸಿ ಇದೆ, IT ಏಜೆನ್ಸಿ ಇದೆ, IB ಏಜೆನ್ಸಿ ಇದೆ. ವಿರೋಧ ಪಕ್ಷದ ಸರ್ವೋಚ್ಚ ನಾಯಕರ ಮೇಲೆ ಮನಸ್ಸು ಇಚ್ಛೆ ಯಾವ ರೀತಿ ಅವರು ಪ್ರಹಾರ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರ ಮೇಲೆ ಏನು ಬೇಕಾದ್ರೂ ಮಾಡ್ತಾ ಇದ್ದಾರೆ. ದಿನಗಂಟೆ ಅವ್ರ ಮೇಲೆ ಇದನ್ನು ಪ್ರಹಾರ ಮಾಡ್ತಾ ಇದ್ದಾರೆ, ಕರ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. IT ಅವರನ್ನೇ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಆಸ್ತಿಯನ್ನ 359 ಕ್ರೋರ್ ಅಂತ ಅವರೇ ಇನ್ಕಮ್ ಟ್ಯಾಕ್ಸ್ ಅವರೇ ಡಿಕ್ಲೇರ್ ಮಾಡಿದಂಥ 359 ಕ್ರೋರ್ ಅಂತ ಡಿಕ್ಲೇರ್ ಮಾಡಿದಂಥ ಆಸ್ತಿನ 5,000 ಕೋಟಿ 6,000 ಕೋಟಿ ಅಂತ ಹೇಳ್ತಾರೆ ಬಿಜೆಪಿ ಅವರು ಭಾಷಣ ಮಾಡಬೇಕಾದ್ರೆ. ಅಂದ್ರೆ ಜನರ ಮಣ್ಣಿಗೆ, ಜನರ ದಾರಿಯನ್ನ ಯಾವ ತರ ತಪ್ಪಿಸ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಒಂದು ವೇದಿಕೆಯನ್ನ ನಾವು ಬೆಳಗಾವಿಯಲ್ಲಿ ಮಾಡ್ತಾ ಇದ್ವಿ, ಜನರ ಎದುರುಗಡೆ ನಾವು ಇಡ್ತಾ ಇದ್ವಿ. ಬೆಲೆ ಏರಿಕೆ ಆಗಿರೋದು ಬಿಜೆಪಿಯ ಆಡಳಿತದಿಂದ, ಬಿಜೆಪಿಯ ನೀತಿಯಿಂದ, ಬಿಜೆಪಿಯ ಕೇಂದ್ರದ ಸರ್ಕಾರದ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರೋದು, ಬಿಜೆಪಿಯ ಒಂದು ಏನು ಅದಾನಿ ಅಂಬಾನಿಗೋಸ್ಕರ ಸಹಾಯ ಮಾಡ್ತಾ ಇದ್ರಲ್ಲ ಆ ಒಂದು ನೀತಿಯಿಂದ ಅಂತ ಜನಸಾಮಾನ್ಯರ ಎದುರಿಗೆ ಹೇಳಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ.